ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಗೆಳೆಯರೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೋಸ್ಕರ KSRTC BS3 ಅಶೋಕ್ ಲೇಲ್ಯಾಂಡ್ ಬ್ಯಾಕ್ ಡೋರ್ ಬಸ್ ಮೋಡ್ಗೆ ಒಂದೊಳ್ಳೆ ಮಸ್ತಾಗಿರುವಂಥ ಲಿವರಿನ ತಂದಿದ್ದೀನಿ ಗೆಳೆಯರೆ. ಈ ಒಂದು ಲಿವರಿಗೆ ಯಾವುದೇ ರೀತಿಯ ಪಾಸ್ವರ್ಡ್ ಇಲ್ಲ. ಈ ಒಂದು ಲಿವರಿನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ನಮ್ಮ ಒಂದು ಗೇಮ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅಪ್ಲೈ ಮಾಡೋದು, ಆ್ಯಡ್ ಮಾಡ್ಕೊಳ್ಳೋದು ಸಂಪೂರ್ಣ ಮಾಹಿತಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ವೀಡಿಯೋನ ಯಾರು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡ್ದೇನೆ ವೀಡಿಯೋನ ಪೂರ್ತಿ ನೋಡಿ. ಪೂರ್ತಿ ನೋಡು ಹಂಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ನ ಹಾಲಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇನ್ನು ಬನ್ನಿ ನಮ್ಮ ಒಂದು ವೀಡಿಯೋನ ಶುರು ಮಾಡೋಣ ಗೆಳೆಯರೇ. ಇನ್ನು ನಮ್ಮ ಒಂದು ಬಸ್ನ ಫ್ರಂಟ್ ಲುಕ್ಕಲ್ಲಿ ನೀವು ನೋಡ್ತಿದ್ದೀರಲ್ಲ, ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ. KSRTC ಅಂತ ಕೆಂಪು ಕಲರಲ್ಲಿ ಹಾಕಿ ಬ್ಯಾಕ್ಗ್ರೌಂಡೆಲ್ಲ ವೈಟ್ ಕಲರಲ್ಲಿ ಕ್ರಿಯೇಟ್ ಮಾಡಿದ್ದಾರೆ, ನೋಡ್ತಿರ್ಬೋದು. ಮತ್ತು ಸೈಕಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಕನ್ನಡ ಬಸ್ಸಿಡವರು. ಆಮೇಲೆ ಈ ಕಡೆ ಎಲ್ಲ ಸ್ವಲ್ಪ ಆಕ್ಸೆಸರೀಸ್ ಎಲ್ಲ ಆ್ಯಡ್ ಮಾಡಿ ಡಿಸೈನಿಂಗ್ ಎಲ್ಲ ಮಾಡಿದ್ದಾರೆ, ಒಂಥರ ಫ್ಲವರ್ಸ್ದೆಲ್ಲನೂ ಡಿಸೈನಿಂಗ್ ಎಲ್ಲನೂ ಮಾಡಿದ್ದಾರೆ. ಆಮೇಲೆ ಶಿವಂದು ನಾಮ ಹಾಕಿ, ಆಮೇಲೆ ಶಿವಪ್ಪಂದು ಒಂದು ಫೋಟೋನ ಹಾಕಿ, ಅಲ್ಲಿ ಅಂಬಾರಿ ಅಂತಲೂ ಈ ಕಡೆ ಆ್ಯಡ್ ಮಾಡಿ, ರೂಟ್ ಬೋರ್ಡ್ ನೀವು ನೋಡ್ತಿರ್ಬೋದು. ರೂಟ್ ಬೋರ್ಡು ಶಿವಮೊಗ್ಗ, ಮೈಸೂರು, ಊಟಿ ಅಂತಾರಾಜ್ಯ ಸಾರಿಗೆ ಅಂತಲೂ ಆ್ಯಡ್ ಮಾಡಿದ್ದಾರೆ ಇಲ್ಲಿ ರೂಟ್ ಬೋರ್ಡ್ನ. ಈ ರೀತಿ ಕನ್ನಡ ಇಂಗ್ಲೀಷಲ್ಲಿ 2 ಲ್ಯಾಂಗ್ವೇಜಲ್ಲಿದೆ. ಆಮೇಲೆ ಶಿವಮೊಗ್ಗ ಘಟಕ, ಶಿವಮೊಗ್ಗ ವಿಭಾಗ ಅಂತಲೂ ರೂಟ್ ಬೋರ್ಡ್ನ ಇದೆ. ಆಮೇಲೆ ಇಂಜಿನ್ ಬೋನೆಟ್ ಮೇಲೆ ಒಂದು ಹೂನಾರ ಮೋಡಲ್ ಇದೆ. ಆಮೇಲೆ ಪ್ಲೇಟ್ ನಂಬರು KA 17F0060 ಅಂತ ಹಾಕಿ ಶುಭ ಮತ್ತು ಲಾಭ ಮೇಲೆ ಆ ಕಡೆ ಈ ಕಡೆ 2 ಸ್ಟಾರ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಫ್ರಂಟ್ ಲುಕ್ಕಲ್ಲಿ ನೀವು ನೋಡಿದ್ರಲ್ಲ, ಇನ್ನು ನೀವು ಸೈಡ್ ಲುಕ್ಕಲ್ಲಿ ನೋಡಿದ್ರೆ ಸೈಡ್ ಲುಕ್ಕು ಬ್ಯಾಕ್ ಲುಕ್ ಎಲ್ಲ ಮಸ್ತಾಗೈತೆ ಈ ಒಂದು ಲಿವರಲ್ಲಿ. ಮತ್ತು ಅಂದರೆ ಸೈಡ್ ಲುಕ್ಕು ಸಿಂಪಲ್ ಮಾಡಿಫಿಕೇಷನ್ ಆಗಿರುತ್ತೆ ಅಷ್ಟೇ. ನೋಡ್ತಿರ್ಬೋದು ಕರ್ನಾಟಕ ಸಾರಿಗೆ ಅಂತ ಹಾಕಿ KSRTC ಸಿಂಪಲ್ಲು KSRTC ಅಂತಲೂ ಆ್ಯಡ್ ಮಾಡಿ ಇಲ್ಲಿ ಒಂದು ಒಂಟಿ ಸಾಲಗದ್ದು ಚಿತ್ರನೂ ಆ್ಯಡ್ ಮಾಡಿದರೆ. ಆಮೇಲೆ ವೀಲ್ ಕ್ಯಾಪ್ಸ್ ಎಲ್ಲನೂ ವೈಟ್ ಕಲರಲ್ಲೇ ವೀಲ್ ಕ್ಯಾಪ್ಸು ಇದೆ, ನೋಡ್ತಿರ್ಬೋದು. ವೀಲ್ ಕ್ಯಾಪ್ಸ್ ಎಲ್ಲನೂ ಅಷ್ಟೇ ಸಿಂಪಲ್ಲಾಗಿ ವೈಟ್ ಕಲರಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ನೀವು ಬ್ಯಾಕ್ ಸೈಡಲ್ಲಿ ನೋಡಿದ್ರೆ ಬ್ಯಾಕ್ ಸೈಡನ್ನು ಅಷ್ಟೇ ಗೆಳೆಯರೆ ಫುಲ್ಲು ಚಿಂದಿಯಾಗೈತೆ ಅಂತಲೇ ಹೇಳ್ಬೋದು. ನಾನು ಬ್ಯಾಕ್ ಸೈಡು ಒಂದು ಪರ್ಸ್ನಲಿ ಹೇಳ್ಬೇಕಂದ್ರೆ ಇಷ್ಟ ಆಯಿತು. ಇಲ್ಲಿ ನೋಡ್ತಿರ್ಬೋದು ಗ್ಲಾಸ್ ಮೇಲೆಲ್ಲ ಒಂಥರ ಡಿಸೈನ್ ಫ್ಲವರ್ಸ್ ಎಲ್ಲ ಹಾಕಿದ್ದಾರೆ. ಆಮೇಲೆ ಕರರಸಾನಿ ಅಂತ ಹಾಕಿ ಆ ಕಡೆ ಈ ಕಡೆ 2 ದೀಪಾಲೆ ಕಂಬ, ಆಮೇಲೆ ಎಕ್ಸ್ಪ್ರೆಸ್ ಅಂತಲೂ ಆ್ಯಡ್ ಮಾಡಿ ಶಿವಮೊಗ್ಗ, ಊಟಿ ಅಂತಲೂ ರೂಟ್ ಬೋರ್ಡ್ನ ಬ್ಯಾಕ್ ಸೈಡ್ ಆ್ಯಡ್ ಮಾಡಿದ್ದಾರೆ. ಈ ಒಂದು ಬಸ್ನ ಯಾರೆಲ್ಲ ರಿಯಲ್ ಲೈಫಲ್ಲಿ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ. ನಾನಂತೂ ಈ ಒಂದು ಬಸ್ನ ರಿಯಲ್ ಲೈಫಲ್ಲಿ ನೋಡಿದ್ದೀನಿ, ನೀವ್ಯಾರಾದರೂ ನೋಡಿದರೆ ಕಮೆಂಟ್ನ ಮಾಡಿ. ಇನ್ನು ನೀವು ನೋಡ್ತಿರ್ಬೋದು KSRTC ಅನ್ನೋದು ನಮ್ಮ ಹತ್ರ ಸೈಕಾಗಿ ಹಾಕಿದ್ದಾರೆ, ಯಾರು ನೋಡ್ತಿರ್ಬೋದು. ಒಂಥರ ರೆಕ್ಕೆಗಳೆಲ್ಲ ಮಸ್ತ್ ಐತೆ. ಆಮೇಲೆ ಕರ್ನಾಟಕ ಸಾರಿಗೆ ಕೀಪ್ ಡಿಸ್ಟೆನ್ಸ್ ಅಂತ ಹಾಕಿ, ಆಮೇಲೆ ಆ ಕಡೆ ಈ ಕಡೆ 2 ಸ್ಟಾರ್ಸು, ಆಮೇಲೆ ಆರೋ ಮಾರ್ಕ್ಸು, ಆಮೇಲೆ ಪ್ಲೇಟ್ ನಂಬರ್ ನೀವು ನೋಡ್ತಿರ್ಬೋದು ಇಲ್ಲಿ KA 17F0060 ಅಂತ ಪ್ಲೇಟ್ ನಂಬರ್ನ ಹಾಕಿ ಸ್ಟಾಪ್ ಸಿಗ್ನಲ್ ಅಂತಲೂ ಎಲ್ಲನೂ ಆ್ಯಡ್ ಮಾಡಿ ಡಿಪೋ ಬ್ಯಾಡ್ಜು ಶಿವಮೊಗ್ಗ ಘಟಕ, ಶಿವಮೊಗ್ಗ ವಿಭಾಗ ಅಂತಲೂ ಹಾಕಿದರೆ. ಬ್ಯಾಕ್ ಸೈಡ್ ಅಂತೂ KSRTC ಅನ್ನೋದು ನನಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ಇಲ್ಲಿ ವೈಟ್ ಕಲರು ಮತ್ತು ಬ್ಲ್ಯಾಕ್ ಕಲರ್ದು ಒಂದು ರೇಡಿಯಮ್ನ ಹಾಕಿದ್ದಾರೆ, ಅಂದರೆ ಪಟ್ಟಿಗಳನ್ನ ಹಾಕಿದ್ರು ವೈಟು ಮತ್ತು ಬ್ಲ್ಯಾಕ್ ಕಲರ್ದು ಪಟ್ಟಿಗಳನ್ನೆಲ್ಲ ಆ್ಯಡ್ ಮಾಡಿ ಮಸ್ತಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬ್ಯಾಕ್ ಸೈಡ್ ಲುಕ್ನ. ಇನ್ನು ನೀವು ಬ್ಯಾಕ್ ಸೈಡ್ ಲುಕ್ಕಲ್ಲಿ ನೋಡಿದ್ರಲ್ಲ, ಬ್ಯಾಕ್ ಸೈಡು ಈ ರೀತಿ ಇತ್ತು ಮಾತ್ರ ಮಸ್ತಾಗಿ ಫ್ರಂಟು ಬ್ಯಾಕೆಲ್ಲ. ಇನ್ನು ನೀವು ಈ ಕಡೆ ಸೈಡ್ ಲುಕ್ ನೋಡೋದಾದರೆ ಸೇಮ್ ಆ ಕಡೆ ಸೈಡ್ ಲುಕ್ ಹೆಂಗಿತ್ತು ಯಾರು ಈ ಕಡೆನೂ ಅದೇ ರೀತಿಯೇ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ ಅಷ್ಟೊಂದು. ಆಲ್ಮೋಸ್ಟ್ ಎಲ್ಲ ಆ ಕಡೆ ಈ ಕಡೆ ಸೈಡ್ ಲುಕ್ಕು ಸೇಮೇ ಇದೆ, ಬಟ್ ಮಸ್ತಾಗೈತೆ ಫ್ರಂಟು ಬ್ಯಾಕ್ ಸೈಡ್ ಅಂತೂ. ಫ್ರಂಟು ಮತ್ತು ಬ್ಯಾಕು ಇಲ್ಲಿ ನೀವು ನೋಡ್ತಿರ್ಬೋದು ಸೈಡ್ ಲುಕ್ಕಲ್ಲಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಕರ್ನಾಟಕ ಸಾರಿಗೆ ಅಂತಲೂ ಆ್ಯಡ್ ಮಾಡಿದ್ದಾರೆ ಇಲ್ಲಿ, ಕರ್ನಾಟಕ ಸಾರಿಗೆ ಅಂತ ಹಾಕಿ KSRTC ಸಿಂಬಲ್ಲು KSRTC ಕರರಸಾನಿ, ಆಮೇಲೆ ಓಮ್ ಅಂತ ಒಂದು ಸಿಂಬಲ್ನ ಇಲ್ಲಿ ಆ್ಯಡ್ ಮಾಡಿ ಫ್ರಂಟು ಬ್ಯಾಕು 2 ವೀಲ್ ಕ್ಯಾಪ್ನ ವೈಟ್ ಕಲರಲ್ಲಿ ಕ್ರಿಯೇಟ್ ಮಾಡಿದ್ದಾರೆ, ನೋಡ್ತಿರ್ಬೋದು. ಈ ರೀತಿ ನಮ್ಮ ಒಂದು ಲಿವರಿ ಫ್ರಂಟು ಬ್ಯಾಕು ಸೈಡ್ ಲುಕ್ ಎಲ್ಲ ಕ್ರಿಯೇಟ್ ಮಾಡಿದ್ರೆ. ನೀವು ಕ್ಯಾಬಿನಲ್ಲಿ ನೋಡಿದ್ರೆ ಕ್ಯಾಬಿನು ನಿಮಗೆ ಈ ರೀತಿ ಕಾಣಿಸುತ್ತೆ. ಮಾತ್ರ ಬೆಂಕಿ ಐತೆ ಅಂತಲೇ ಹೇಳೋದು, ಬೆಂಕಿ ಆಗೈತೆ ಕ್ಯಾಬಿನ್ನು. ನೋಡ್ತಿದ್ದೀರಲ್ಲ ಮಸ್ತ್ ನೆಕ್ಸ್ಟ್ ಲೆವೆಲ್ ಫೀಲ್ ಇದೆ ಕ್ಯಾಬಿನಲ್ಲಿ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು ಈ ಒಂದು ಲಿವರಿ. ಮತ್ತು ಇನ್ನೊಂದು ರಾಯರ್ ಇದ್ದಾರೆ ಎಕ್ಸ್ಪ್ರೆಸ್ ಲಿವರಿ, ಅದು ಇದೇ ಮೋಡ್ಗೆ, ಅದೂ ಅಷ್ಟೇ ಮಸ್ತಾಗೈತೆ. ಮಾತ್ರ 2 ಲಿವರೀಸೂ ಅಷ್ಟೇ ಮಿಸ್ ಮಾಡಿದೆ. ಪ್ರತಿಯೊಬ್ಬರೂ ಈ ಒಂದು ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ನೀವು ನೋಡಿದ್ರಲ್ಲ ಈ ಒಂದು ವೀಡಿಯೋನ, ಈ ಒಂದು ಬಸ್ ಲಿವರಿಯ ಫ್ರಂಟು ಬ್ಯಾಕು ಸೈಡ್ ಲುಕ್ ಎಲ್ಲ ನೀವು ನೋಡಿದ್ರೆ ಈ ಒಂದು ಬಸ್ ಫೀಚರ್ಸು ನೋಡಿದರೆ
ಇನ್ನು ನೀವು ಈ ಒಂದು KSRTC BS3 ಅಶೋಕ್ ಲೇಲ್ಯಾಂಡ್ ಬ್ಯಾಕ್ ಡೋರ್ ಬಸ್ ಮಾಡಿದ್ರೆ ಈ ಒಂದು ಬಸ್ ಮೋಡನ್ನ ಯಾವ ರೀತಿಯಪ್ಪ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂದರೆ ಆಲ್ರೆಡಿ ಮೊನ್ನೆ ತಾನೇ ಚಾನಲಲ್ಲಿ ವೀಡಿಯೋ ಮಾಡಿದ್ದೀನಿ ಗೆಳೆಯರ. ಆ ಒಂದು ವೀಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. KSRTC BS3 ಅಶೋಕ್ ಲೇಲ್ಯಾಂಡ್ ಬಸ್ ಮೋಡ್ ಹೌ ಟು ಡೌನ್ಲೋಡ್ ವೀಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಲಿಂಕ್ನ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಬಸ್ ಮೋಡ್ ಇದೆ ನಮ್ಮ ಒಂದು ಬಸ್ ಮೋಡ್, ಈ ಒಂದು ಬಸ್ ಮೋಡನ್ನ ನೀವು ಆ ವಿಡಿಯೋನ ನೋಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಇದೇ ವಿಡಿಯೋದಲ್ಲಿ ತಿಳಿಸೋಕೆ ಡೌನ್ಲೋಡ್ ಮಾಡ್ಕೊಳ್ಳೋದನ್ನು ತಿಳಿಸೋಕೆ ತುಂಬ ಲಾಂಗ್ ಆಗಿಬಿಡುತ್ತೆ ವೀಡಿಯೋ. ಅದಕ್ಕೋಸ್ಕರ ಆ ವಿಡಿಯೋನ ನೋಡಿ ಇನ್ನು ಬನ್ನಿ ಈ ಒಂದು ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ತಿಳಿಸ್ಕೊಡ್ತೀನಿ. ಈಗ ನೀವೇ ನನ್ನ ವೀಡಿಯೋ ನೋಡ್ತಿದ್ರೆ ಈ ಒಂದು ವಿಡಿಯೋದಲ್ಲಿ KSRTC ಬಸ್ ಲಿವರಿ ರಿಲೀಸ್ ವೀಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಲಿಂಕ್ ಓಪನ್ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಮಗೆ ಈ ಒಂದು ಬಸ್ನ ಪೇಂಟ್ ಅಂದರೆ ಲಿವರಿ ಡೌನ್ಲೋಡ್ ಲಿಂಕ್ ಇರುತ್ತೆ. ಯಾವ ರೀತಿ ಗುರು ಡೌನ್ಲೋಡ್ ಮಾಡ್ಕೊಳ್ಳೋದು ಈ ಒಂದು ಲಿವರಿನ ವೀಡಿಯೋ ಓಪನ್ ಮಾಡಿಬಿಟ್ಟು ಅಂತಂದರೆ ಫಸ್ಟು ನೀವು ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಓಪನ್ ಮಾಡಬೇಕು. ಡಿಸ್ಕ್ರಿಪ್ಷನ್ ಅಂದರೆ ಏನು ಗೊತ್ತಾ, ಇವರೋ ಒಂದು ವಿಡಿಯೋದ ಹೆಸರನ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ನೋಡ್ತಿರ್ಬೋದು. ಒಂದ್ಸಲ ಹೆಸರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಈ ರೀತಿ ಬರುತ್ತೆ. ಮೇಲ್ಗಡೆಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಮೋರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲೇ ಬಂದಿರುತ್ತೆ. ಇದನ್ನೇ ಡಿಸ್ಕ್ರಿಪ್ಷನ್ ಅಂತಾರೆ. ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲೇ ಲಿವರಿ ಲಿಂಕ್ ಅಂತ ಇದೆಯಲ್ಲ, ಆ ಲಿವರಿ ಲಿಂಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಒಂದು ಲಿವರಿ ಬರುತ್ತೆ. ಲಿಂಕ್ ಓಪನ್ ಆಗುತ್ತೆ. ನೋಡ್ತಿರ್ಬೋದು ಲಿವರಿ ಬರೋದಿಲ್ಲ. ಇಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಬೇಕು. ವೆರೈಟೀಸ್ ಆಫ್ ಲಿಂಕ್ಸ್ ಕೊಟ್ಟಿರ್ತಾರೆ. ನಮಗೆ ಇವರು ಶೇರ್ ಮಾಡಿ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದಾರೆ. ಈಗ ಈ ರೀತಿ ಬರುತ್ತೆ. ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ 6 ಸೆಕೆಂಡು ನೀವು ವೆಯ್ಟ್ ಮಾಡಬೇಕಾಗತ್ತೆ. 6 ಸೆಕೆಂಡ್ ವೆಯ್ಟ್ ಮಾಡಿದ ನಂತರ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿದ್ದಾರಲ್ಲ ಹಳದಿ ಕಲರು, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಬಿಟ್ಟು ಬ್ಯಾಕ್ ಬಟನ್ ಬನ್ನಿ ಮತ್ತು ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಮೇಲ್ಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಡೌನ್ಲೋಡ್ ಅಂತ ಐತಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ ಮತ್ತು ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ. ಇದೇ ರೀತಿ ನೀವು ಡೌನ್ಲೋಡ್ ಬ್ಯಾಕ್ ಬಟನ್ ಅಂತ ಒಂದು 3 ಸಲ ಕ್ಲಿಕ್ ಮಾಡಬೇಕಾಗುತ್ತೆ. ಆಟೋಮೆಟಿಕ್ಕಾಗಿ ನಮ್ಮ ಒಂದು ಲಿವರಿ ಡೌನ್ಲೋಡ್ ಆಗುತ್ತೆ. ಕೇವಲ ಒಂದೇ ಒಂದು MB ಇಲ್ಲ ಗೆಳೆಯರೆ. ಈ ಒಂದು ಲಿವರಿ 1 MBಗಿಂತ ಕಡಿಮೆನೇ ಐತೆ. ಇನ್ನು ನಮ್ಮ ಒಂದು ಗೇಮ್ನ ಹೆಸರು ಬಸ್ ಸಿಮ್ಯುಲೇಟರ್ ಇಂಡಿಯಾ ಅಂತ. ಬಸ್ ಸಿಮ್ಯುಲೇಟರ್ ಇಂಡಿಯಾ ಈ ಒಂದು ಗೇಮು ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಹೋಗಿ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿದ ನಂತರ ನಮ್ಮ ಒಂದು ಗೇಮ್ ಈ ರೀತಿ ಓಪನ್ ಆಗುತ್ತೆ ಗೆಳೆಯರೆ. ನೀವೇನಾದರೂ ಕರ್ನಾಟಕ ಟ್ರಾಫಿಕ್ ಫಂಡ್ ಏನಾದರೂ ಹಾಕ್ಕೊಂಡಿದ್ದೀರಾ ಅಂದರೆ ಇಲ್ಲಿ ನಿಮಗೆ ಬರುತ್ತೆ. ಒಂದು ಸ್ವಲ್ಪ ಮಾಡಿಫಿಕೇಷನ್ಸ್ ಇರುತ್ತೆ. ಫೋನು, ಗ್ಯಾರೇಜು ಆಮೇಲೆ ಇಂಟರ್ಫೇಸ್ ಎಲ್ಲ ಮಾಡಿಫಿಕೇಷನ್ಸ್ ಇರುತ್ತೆ. ಕರ್ನಾಟಕ ಟ್ರಾಫಿಕ್ ಮಾಡೇನು ಹಾಕ್ಕೊಂಡಿಲ್ಲ ಅಂದರೆ ಈ ರೀತಿ ಎಲ್ಲ ನಿಮಗೆ ಬರೋದಿಲ್ಲ. ಡಿಫಾಲ್ಟಾಗಿ ಇರುತ್ತೆ ಅಷ್ಟೇ. ಇನ್ನು ಕರ್ನಾಟಕ ಟ್ರಾಫಿಕ್ ಮಾಡೋದು ವೀಡಿಯೋನ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಚಾನಲಲ್ಲಿ ಇದೆ, ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ. ಇನ್ನು ನೀವು ನೋಡ್ತಿರ್ಬೋದು ನಮ್ಮ ಒಂದು ಗೇಮು ಬಂದಿದೆ. ಇನ್ನು ಗುರು ನಾನು ಆಗಲೇ ಹೇಳ್ದಂಗೆ ಆ ಒಂದು ವೀಡಿಯೋನ ನೀವು ನೋಡಿದಿರಿ. KSRTC ಬಸ್ ಮೋಡ್ ವೀಡಿಯೋನ ನೀವು ನೋಡಿದರೆ ಈ ಒಂದು ಬಸ್ ಮೋಡನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಈ ರೀತಿ ಆ್ಯಡ್ ಮಾಡಿಕೊಂಡು ಗ್ಯಾರೇಜಲ್ಲಿ ರೆಡಿಯಾಗಿ ಇಟ್ಟಿರ್ತಿದ್ರಿ. ಈ ಒಂದು ಬಸ್ಗೆ ನಮ್ಮ ಒಂದು ಪೇಂಟ್ನ ಹೆಂಗೆ ಗುರು ಹಾಕ್ಕೊಳ್ಳೋದು ಅಂತ ಅಂದರೆ ಇಲ್ಲಿ ನಿಮಗೆ ಸಿಂಪಲ್ಲು ನೀವು ಕರೆಕ್ಟಾಗಿ ನೋಡ್ಕೊಬೇಕಷ್ಟೇ. ಆಮೇಲೆ ಕಮೆಂಟಲ್ಲಿ ಫೇಕ್ ವೀಡಿಯೋ ಅಂತೆಲ್ಲ ಕಮೆಂಟ್ ಹಾಕಬೇಡಿ. ಕರೆಕ್ಟಾಗಿ ನೀವು ನೋಡ್ಕೊಬೇಕು. ಆಮೇಲೆ ಕಾಯಿನ್ಸ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. 15,000 ಕಾಯಿನ್ಸ್ ಇರಬೇಕು. ಇಲ್ಲಿ ಗ್ಯಾರೇಜ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಒಂದ್ಸಲ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಆಮೇಲೆ ಪೇಂಟ್ ಸಿಂಬಲ್ ಕಾಣಿಸ್ತಿದ್ದಿಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಬ್ರೌಸ್ ಲಿವರಿ ಅಂತ ಐತಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಆಮೇಲೆ ಡಿವೈಸ್ ಗ್ಯಾಲರಿ ಅಂತ ಐತಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ಗೆ ನಮ್ಮ ಒಂದು ಲಿವರಿ ಬಂದಿರುತ್ತೆ. ಬಂದಿಲ್ಲಪ್ಪ ಅಂದರೆ ಅಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮೇಲೆ ಸೆಲೆಕ್ಷನ್ ಮಾಡಿಕೊಂಡ್ರೆ ಬಂದಿರುತ್ತೆ. ಈಗ ಆ ಲಿವರಿ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬಸ್ಗೆ ಬಂದು ಆ್ಯಡ್ ಆಗುತ್ತೆ. ಇಲ್ಲಿ ಹಸಿರು ಕಲರಲ್ಲಿ ಅಪ್ಲೈ ಅಂತ ಐತಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಬಿಟ್ಟು ಯೂಸ್ ಮನಿನೋ ಫ್ರೀನೋ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ನೀವು ಫ್ರೀನಾರ ತೊಗೊಳ್ಳಿ ಅಥವಾ ಅಡ್ವರ್ಟೈಸ್ಮೆಂಟಾದ್ರು ಕೊಡಿ, ಇಲ್ಲಾಂದರೆ ಕಾಯಿನ್ಸ್ ಆದರೂ ಕೊಟ್ಬಿಟ್ಟು ಈ ಒಂದು ಲಿವರಿನ ಅಪ್ಲೈ ಮಾಡ್ಕೊಳ್ಳಿ. ಕರೆಕ್ಟಾಗಿ ಇಷ್ಟು ಸ್ಟೆಪ್ಪನ್ನು ನೀವು ಫಾಲೋ ಮಾಡಿದ್ರೆ ಮುಗೀತು ಗೆಳೆಯರ. ಈ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡಿಯಾ ಗೇಮ್ಗೆ ಒಂದು ಬಸ್ಸು KSRTC ಬಸ್ಸು ಬಂದು ಆ್ಯಡ್ ಆಗುತ್ತೆ. ಇದು ಇಷ್ಟ ಆಗಿತ್ತು ಗೆಳೆಯರ. ನಮ್ಮ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ.